ನಮಸ್ತೆ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಯಾರೆಲ್ಲ ಡಿಗ್ರಿ ಕೋರ್ಸ್ಗಳನ್ನ ಮಾಡ್ತಾಯಿದ್ದೀರಾ, BA, BSc, BCom, BBA, BCA ಕೋರ್ಸ್ಗಳು ಯಾರೆಲ್ಲ ಮಾಡ್ತಾಯಿದ್ದೀರಾ, UG ಕೋರ್ಸ್ಗಳು, ಅವ್ರುಗಳಿಗೆ ಬಂದು ಫಸ್ಟ್ ಸೆಮಿಸ್ಟರು ಮತ್ತು ಥರ್ಡ್ ಸೆಮಿಸ್ಟರ್ನ ಒಂದು ಟೈಮ್ ಟೇಬಲನ್ನು ಬಿಟ್ಟಿರೋವಂಥದ್ದು, ಎಕ್ಸಾಮ್ನ ಒಂದು ಟೈಮ್ ಟೇಬಲನ್ನು ಇವಾಗ ಅವರು ಬಿಟ್ಟಿರೋವಂಥದ್ದು. ಸೊ ಇದು ಬಂದುಬಿಟ್ಟು ಡಿಸೆಂಬರ್ ಕೊನೆಯ ವಾರದಲ್ಲಿ ಸ್ಟಾರ್ಟ್ ಆಗಿ ಫೆಬ್ರವರಿವರೆಗೂ ಕೂಡ ಈ ಒಂದು ಎಕ್ಸಾಮ್ಸು ನಡೆಯುವಂಥದ್ದು. ಸೊ ಅವರು ಡಿಸೆಂಬರ್ 30ಯಿಂದ ಫೆಬ್ರವರಿವರೆಗೂ ಕೂಡ ಈ ಒಂದು 2 ತಿಂಗಳ ಕಾಲ ಎಕ್ಸಾಮನ್ನು ಕಂಡಕ್ಟನ್ನು ಮಾಡ್ತಿದ್ದಾರೆ. ಫಸ್ಟ್ ಮತ್ತು ಥರ್ಡ್ ಸೆಮಿಸ್ಟರ್ ಡಿಗ್ರಿ ಸ್ಟೂಡೆಂಟ್ಸ್ಗಳು ಯಾರೆಲ್ಲ ಇದ್ದಾರೆ, 5th ಸೆಮಿಸ್ಟರ್ ಎಕ್ಸಾಮು NEP ಸ್ಟೂಡೆಂಟ್ಸ್ಗಳು, ಇದು ಬಂದು NEP ಸ್ಟೂಡೆಂಟ್ಸ್ಗಳು, ರಿಪೀಟರ್ಸು ಮತ್ತು ಫ್ರೆಷರ್ಸ್ ಯಾರೆಲ್ಲ ಇದ್ದಾರೆ ಅವ್ರುಗಳಿಗೆ ಈಗ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರೋವಂಥದ್ದು. ಇದು ಬಂದುಬಿಟ್ಟು ನೀವು ಫಸ್ಟ್ ಸೆಮಿಸ್ಟರ್ನಲ್ಲಿ ಯಾರೆಲ್ಲ NEP ಸ್ಕೀಮಲ್ಲಿ ಓಪನ್ ಎಲೆಕ್ಟಿವ್ ಸಬ್ಜೆಕ್ಟನ್ನು ತೊಗೊಂಡಿದ್ದೀರಾ ಆ ಒಂದು ಸಬ್ಜೆಕ್ಟ್ಗಳ ಲೀಸ್ಟು ಇದಾಗಿರೋವಂಥದ್ದು. ಸೊ ಫಸ್ಟ್ ಸೆಮಿಸ್ಟರಲ್ಲಿ ನೀವು ಯಾವ ಒಂದು ಸಬ್ಜೆಕ್ಟನ್ನು ಓಪನ್ ಎಲೆಕ್ಟಿವಿಟಿ ತೊಗೊಂಡಿದ್ದೀರಾ ಆಗಲೇ ಅದೇ ರೀತಿ ಥರ್ಡ್ ಸೆಮಿಸ್ಟರಲ್ಲಿ ಯಾವ ಸಬ್ಜೆಕ್ಟನ್ನು ನೀವು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅದರೆಲ್ಲ ಒಂದು ಟೈಮ್ ಟೇಬಲನ್ನು ಅವರಲ್ಲಿ ಕೊಟ್ಟಿರೋವಂಥದ್ದು. ಸೊ ಸಬ್ಜೆಕ್ಟ್ ವೈಸ್ ಇಲ್ಲಿ ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆ, ಡೇಟು ಮತ್ತು ಟೈಮಿಂಗ್ಸು, ಸಬ್ಜೆಕ್ಟು ಈ ರೀತಿ ಕೊಟ್ಟಿರೋವಂಥದ್ದು. ಇದು ಬಂದು ಥರ್ಡ್ ಸೆಮಿಸ್ಟರ್ BA, BSc ಸ್ಟೂಡೆಂಟ್ಸ್ಗಳ ಒಂದು ಟೈಮ್ ಟೇಬಲ್ ಈ ಪೇಜ್ ಆಗಿರೋ ಅಂಥದ್ದು. ಇವರಿಗೆ 30ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. 30/12/2025 ಎಕ್ಸಾಮ್ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಿಗ್ಗೆ 9:30ಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಎಕ್ಸಾಮ್ಸ್ಗಳು ನಡೆಯೋ ಅಂಥದ್ದು. ಸೊ ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಬಂದುಬಿಟ್ಟು 30ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವೊಂದು ಸಬ್ಜೆಕ್ಟ್ಗಳಿಗೆ 31ನೇ ತಾರೀಕಿಂದ ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗೋವಂಥದ್ದು. ಫೈನಲಿ ಈ ಒಂದು ಎಕ್ಸಾಮ್ ಬಂದು ಫೆಬ್ರವರಿವರೆಗೂ ಕೂಡ ನಡೆಯುವಂಥದ್ದು. ಸೊ ಫೆಬ್ರವರಿ ಕೊನೆಯವರೆಗೂ ಕೂಡ ಎಕ್ಸಾಮ್ಸ್ಗಳು ಕಂಡಕ್ಟನ್ನು ಮಾಡ್ತಿದ್ದಾರೆ ಈ ಒಂದು ಬೆಂಗಳೂರು ಯೂನಿವರ್ಸಿಟಿಯವರು. ಸೊ ಈ ಒಂದು ಡಿಗ್ರಿ ಕೋರ್ಸ್ಗಳನ್ನು ಇದು ನೋಡಿದ್ರೆ ಇದು ಅಷ್ಟೇ. ಸೊ ಯಾವ ಸಬ್ಜೆಕ್ಟ್ಗಳು, ಜೆನೆಟಿಕ್ಸ್ ಆಗಿರಬಹುದು, BSc ಸಬ್ಜೆಕ್ಟ್ಗಳು, ಕನ್ನಡ ವ್ಯಾಕರಣ, ಕನ್ನಡ ಲಿಟ್ರೇಚರು, ಈ ರೀತಿ ಪ್ರತಿ ಒಂದು ಕೋರ್ಸ್ನ ಒಂದು ಸಬ್ಜೆಕ್ಟ್ ವೈಸ್ ಅವರು ಬಿಟ್ಟಿರೋವಂಥದ್ದು. ಇದು ನೋಡೋದಾದರೆ ಥರ್ಡ್ ಸೆಮಿಸ್ಟರ್ನ ಒಂದು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಆಗಿರೋವಂಥದ್ದು ಥರ್ಡ್ ಸೆಮಿಸ್ಟರ್ NEP ಸ್ಕೀಮ್ ಸ್ಟೂಡೆಂಟ್ಸ್ಗಳಿಗೆ. ಸೊ ಇದು ಜನವರಿ ಮತ್ತು ಫೆಬ್ರವರಿ 2026 ಅಂತಲೂ ಕೂಡ ಅವರಲ್ಲಿ ಕೊಟ್ಟಿರೋವಂಥದ್ದು. ಸೊ ಇದು ರಿಪೀಟರ್ಸು ಮತ್ತು ಫ್ರೆಷರ್ ಸ್ಟೂಡೆಂಟ್ಸ್ಗಳು. NEPನಲ್ಲಿ ಯಾರೆಲ್ಲ ರಿಪೀಟರ್ಸು ಮತ್ತು ಫ್ರೆಷರ್ ಸ್ಟೂಡೆಂಟ್ಸ್ಗಳಿದ್ದೀರಾ ಅವ್ರುಗಳಿಗೆ ಈ ಎಕ್ಸಾಮು ಆಗಿರೋವಂಥದ್ದು. CBSE ಅವ್ರದ್ದು ನಾನು ಕ್ಲಿಯರಾಗಿ ತಿಳ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ, ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡ್ತೀನಿ. CBSE ರಿಪೀಟರ್ಸ್ಗೆ ಯಾವಾಗ ಎಕ್ಸಾಮ್ಸನ್ನು ಅವರು ಮಾಡ್ತಾರೆ ಅದು ಏನು ಅಂತ ಅಂದ್ಬಿಟ್ಟು. ಸೊ ಈ ಒಂದು ಟೈಮ್ ಟೇಬಲನ್ನು ನೀವು ಕೂಡ ವೆಬ್ಸೈಟ್ ಬೆಂಗಳೂರು ಯೂನಿವರ್ಸಿಟಿಯ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡಿಕೊಂಡು ನಿಮ್ಮ ಒಂದು ಸಬ್ಜೆಕ್ಟ್ ವೈಸ್ ಟೈಮ್ ಟೇಬಲನ್ನು ನೀವು ಕೂಡ ನೋಡಿಕೊಂಡು ನಿಮಗೆ ಯಾವತ್ತು ಎಕ್ಸಾಮ್ ಇದೆ ಏನು ಅಂತಂದ್ಬಿಟ್ಟು ಡೀಟೇಲಾಗಿ ನೋಡ್ಕೋಬೋದು. ಸೊ ಈ ಒಂದು ಟೈಮ್ ಟೇಬಲನ್ನು ನಾನು ಸಾಧ್ಯವಾದರೆ ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡಿರ್ತೀನಿ. ಇದಿಷ್ಟು ಇವತ್ತಿನ ಮಾಹಿತಿ. ಹೆಚ್ಚಿನ ಮಾಹಿತಿಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.